ಅಯೋಧ್ಯೆಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದೊಂದು ವಿಶೇಷವಾದ ಆ, ಅನುಭವ. ವೇದ ಮಂತ್ರ ಘೋಷಣೆಗಳು ನಡೀತಾ ಇತ್ತು. ಅಖಂಡವಾಗಿ 7 ತಿಂಗಳ ಕಾಲ ಆ ಶಿಲ್ಪ ಪೂರ್ಣ ಆಗುವ ತನಕ ನಂದಾದೀಪ ಉರಿತಾ ಇತ್ತು. ತುಪ್ಪದ ದೀಪವನ್ನು ಹಚ್ಕೊಂಡು ಮಾಡ್ತಾ ಇದ್ವಿ. ವಿಶೇಷವಾಗಿ ನನ್ನ ಶಿಲ್ಪದಲ್ಲಿ ನಾನು ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಭಾರತೀಯ ವಿವಿಧ ಶೈಲಿಗಳ ಸಂಯೋಜನೆಯನ್ನು ಅದರೊಳಗಡೆ ಜೋಡಿಸ್ಕೊಂಡಿದ್ದೆ. ಪೀಠದ ಭಾಗದಲ್ಲಿ ಎಲ್ಲ ನೀವು ನೋಡ್ಬೋದು, ಪಲ್ಲವ ಮತ್ತು ಚೋಳ ಶೈಲಿಯಿಂದ ಶುರುವಾಗುತ್ತೆ. ಪಾಂಡ್ಯ, ಪಲ್ಲವ, ಚೋಳ ಶೈಲಿಯಿಂದ ಹೊಯ್ಸಳ, ಚಾಲುಕ್ಯ, ಆ ನಂತರ ಪಾಲ, ಪ್ರತ್ಯಾಹಾರ, ಚಂಡೇಲ ಇತ್ಯಾದಿ ಶೈಲಿಯ ವಿನ್ಯಾಸವನ್ನು ಮೇಲಕ್ಕೆ ಅಂದರೆ ಅಖಂಡ ಭಾರತದ ಚಿತ್ರಣವನ್ನೇ ಕಲ್ಪನೆಯಲ್ಲಿ ಇಟ್ಟುಕೊಂಡು ಮಾಡಿದಂತಹ. ಯಾಕೆಂದರೆ ಅಯೋಧ್ಯೆ ಭಾರತೀಯರ ಶ್ರದ್ಧಾ ಕೇಂದ್ರ. ಅದು ಇಡೀ ಭಾರತವನ್ನು ಒಂದುಗೂಡಿಸಿದ ರಾಮ.